ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಬನ ಪುಸ್ತಕ 22ನೇ ಅಧ್ಯಾಯ 28ನೇ ವಾಕ್ಯ. ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ ಅದು ನಿನಗೆ ನೆರವೇರುವುದು, ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು. ಯೋಬನ ಜೀವಿತವನ್ನು ನಾವು ತಿಳಿಯುವಾಗ ಅನೇಕ ಸನ್ನಿವೇಶಗಳ ಮೂಲಕ, ವೇದನೆಗಳ ಮೂಲಕ ಈ ವ್ಯಕ್ತಿ ಹಾದು ಹೋಗ್ತಾನೆ. ಆಗ ಒಬ್ಬೊಬ್ಬರು ಬಂದು ಅವರನ್ನು ಧೈರ್ಯಪಡಿಸ್ತಾರೆ, ಆದರಣೆ ಮಾಡೋದಕ್ಕೆ ಅಂತ ಬರ್ತಾರೆ. ಆದರೆ ಆ ಮಾತುಗಳು ಅವನನ್ನು ಬೇಸರಗೊಳಿಸ್ತಾ ಇತ್ತು, ನಿರಾಶೆಗೊಳಿಸ್ತಾ ಇತ್ತು. ಆದರೆ ಕೆಲವು ಮಾತುಗಳು ಯೋಬನಿಗೆ ಧೈರ್ಯನೂ ಕೊಡ್ತಾ ಇತ್ತು. ಇಲ್ಲಿ ನಾವು ನೋಡುವಾಗ 28ನೇ ವಾಕ್ಯದಲ್ಲಿ ಅದನ್ನು ಹೇಳ್ತಾನೆ, ಯಾರು ಎಲಿಫಜ್ ಹೇಳ್ತಾನೆ, ತೇಮಾನನಾದ ಎಲಿಫಜ್ ಹೇಳುವಂಥ ಒಂದು ಮಾತು, ನೀನು ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ ಅದು ನಿನಗೆ ನೆರವೇರುವುದು. ಅದರ 27ನೇ ವಾಕ್ಯದಲ್ಲಿ, ನೀನು ಪ್ರಾರ್ಥಿಸುವಿ, ಆತನು ಲಾಲಿಸುವನು, ಆತನಿಗೆ ಹರಕೆಗಳನ್ನು ಒಪ್ಪಿಸುವಿ. ಮಾತ್ರವಲ್ಲ, ಈಗ ಎಲಿಫಸ್ ಹೇಳ್ತಾ ಇರುವಂತಹ ಮಾತೇನು ಅಂದರೆ, ನೀನು ಯಾವುದನ್ನು ಸಂಕಲ್ಪಿಸಿಕೊಳ್ತೀಯೋ ಅದು ನಿನಗೆ ನೆರವೇರುತ್ತೆ. ಯಾಕೆ ಗೊತ್ತಾ? ನಿನ್ನ ಮಾರ್ಗಗಳಲ್ಲಿ ಬೆಳಕನ್ನು ಚೆಲ್ಲುವಂತಹ ಒಬ್ಬ ದೇವರಿದ್ದಾನೆ. ಈಗ ಯೋಬನ ಜೀವಿತದಲ್ಲಿ ಮಾರ್ಗಗಳೆಲ್ಲ ಕತ್ತಲೆಯಾಗಿದ್ದಾವೆ. ಮುಂದೆ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ಹೋಗುವುದಕ್ಕೆ ಮಾರ್ಗವೇ ಕಾಣ್ತಾ ಇಲ್ಲ. ನಮಗೆಲ್ಲ ಗೊತ್ತು, ದಾರಿ ಇದೆ, ಆದರೆ ಸ್ಟ್ರೀಟ್ ಲೈಟ್ ಇಲ್ಲ ಅಂದರೆ, ನಮ್ಮ ಕೈಯಲ್ಲಿ ಟಾರ್ಚ್ ಇಲ್ಲ ಅಂದರೆ ನಮಗೆ ದಾರಿ ತಪ್ಪಿಬಿಡ್ತೀವಿ. ನಾವು ಹೋಗಿ ಎಡುಕೊಳ್ತೀವಿ, ನಾವು ಬೀಳ್ತೀವಿ. ದಾರಿ ಕಾಣ್ತಾ ಇದೆ, ಮಾರ್ಗ ಇದೆ, ಬಟ್ ನನಗದು ಕಾಣಲಿಲ್ಲ ಅಂದರೆ, ಸ್ಟ್ರೀಟ್ ಲೈಟ್ ಇಲ್ಲ ಅಂದರೆ, ನಮ್ಮ ವಾಹನಕ್ಕೆ ಹೆಡ್ಲೈಟ್ ಇಲ್ಲ ಅಂದರೆ, ನಮ್ಮ ಕೈಯಲ್ಲಿ ಒಂದು ಟಾರ್ಚ್ ಇಲ್ಲ ಅಂದರೆ, ದಾರಿ ಎಷ್ಟೇ ಅಗಲವಾಗಿ ಸುಂದರವಾಗಿ ಹೇಗಿದ್ರೂ ಸಹ ನಮಗೆ ಗೊತ್ತಾಗಲ್ಲ. ಕಾರ್ಗತ್ತಲೆಯ ನಡುವಿನಲ್ಲಿ ಈಗ ಯೋಬನ ಮುಂದೆ ಮಾರ್ಗಗಳಿದ್ದಾವೆ, ಬಟ್ ಎಲ್ಲ ಕತ್ತಲೆಯಾಗಿ ಹೋಗ್ಬಿಟ್ಟಿದೆ. ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಗೊತ್ತಿಲ್ಲ, ಎಲ್ಲಿಡಬೇಕು ಅಂತ ಗೊತ್ತಿಲ್ಲ. ಎಲ್ಲಿಟ್ಟರೆ ಇಲ್ಲಿ ಗುಂಡಿ ಇದೆಯಾ, ಏನಿದೆ, ಇದು ರೋಡ, ಕಲ್ಲ, ಮುಳ್ಳ, ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಆ ವಾಕ್ಯ ಹೇಳ್ತದೆ, ದೇವರ ಸನ್ನಿಧಾನದಲ್ಲಿ ಅವನು ಮುಂದೆ ಹೋಗೋದಕ್ಕೆ ಆಸೆ ಪಡ್ತಾ ಇದ್ದಾನೆ. ಬಟ್ ಎಲ್ಲವೂ ಅವನಿಗೆ ಬ್ಲಾಕ್ ಆಗಿ ನಿಂತಿದೆ, ಎಲ್ಲವೂ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ, ಕತ್ತಲು ತುಂಬಿದಂತಹ ಅನುಭವದಲ್ಲಿದ್ದಾನೆ. ಆದರೆ ಎಲಿಫಸ್ ಹೇಳ್ತಾ ಇದ್ದಾನೆ, ಇಲ್ಲ, ನೀನು ಪ್ರಾರ್ಥನೆ ಮಾಡೋದಾದರೆ, ನೀನು ಬೇಡಿಕೊಳ್ಳೋದಾದರೆ ಆತನು ನಿನ್ನ ಪ್ರಾರ್ಥನೆಯನ್ನು ಲಾಲಿಸ್ತಾನೆ. ಆತನು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಉತ್ತರ ಯಾವ ರೀತಿ ಕೊಡ್ತಾನೆ? ನಿನ್ನ ಮಾರ್ಗಗಳಲ್ಲಿ ಬೆಳಕನ್ನು ಚೆಲ್ಲುವುದರ ಮೂಲಕ, ನಿನ್ನ ಮಾರ್ಗಗಳಲ್ಲಿ ಫ್ಲ್ಯಾಶ್ ಲೈಟನ್ನು ಹಾಕುವುದರ ಮೂಲಕ. ಮಾರ್ಗ ಕಾಣದೆ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಹೇಗೆ ಎಂಬುದಾಗಿ ತಿಳಿಯದೆ ಭಾರ ಪಡುವಂಥ ದೇವರ ಮಗುವೆ, ನಿನ್ನ ಕತ್ತಲೆಯ ಅನುಭವದಲ್ಲಿ, ನಿನ್ನ ಕತ್ತಲೆಯ ಮಾರ್ಗದಲ್ಲಿ ಬೆಳಕನ್ನು ಚೆಲ್ಲುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಕತ್ತಲಿನ ಅನುಭವದಲ್ಲಿರಬಹುದು, ವೇದನೆಯ ಅನುಭವದಲ್ಲಿರಬಹುದು, ನಿರಾಶೆಯ ಅನುಭವದಲ್ಲಿ ನೀನು ಹಾದು ಹೋಗ್ತಾ ಇರಬಹುದು. ಆದರೆ ಕತ್ತಲೆಯ ಮಧ್ಯದಲ್ಲೂ ಎಲಿಫಸ್ ಹೇಳ್ತಾನೆ, ನೀನು ಪ್ರಾರ್ಥಿಸಿದರೆ ಆತನು ಲಾಲಿಸ್ತಾನೆ. ನಿನ್ನ ಕತ್ತಲೆಯನ್ನು ಬೆಳಕಾಗಿ ಮಾರ್ಪಡಿಸುವಂತಹ ದೇವರು. ಕೀರ್ತನೆ 119:105 ಹೇಳುತ್ತೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕಾಗಿದೆ. ನಾನು ಹೋಗುವಂಥ ದಾರಿಯಲ್ಲಿ, ಕತ್ತಲೆ ತುಂಬಿದಂಥ ಸ್ಥಳದಲ್ಲಿ ಬೆಳಕು ಬೇಕು ಅಂದರೆ ಅದು ಕರ್ತನ ಮುಖವನ್ನು ನೋಡಬೇಕು. ಈ ಒಂದು ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನಲ್ಲಿ ಒಂದು ಬೆಳಕನ್ನು ಕೊಡಪ್ಪ, ನನ್ನ ಮಾರ್ಗದಲ್ಲಿ ಒಂದು ಬೆಳಕನ್ನು ಕೊಡು, ನನ್ನ ಮಾರ್ಗದಲ್ಲಿ ಅದ್ಭುತವನ್ನು ಮಾಡು ಎಂಬುದಾಗಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗಾಗಿ ಬೆಳಕನ್ನು ಚೆಲ್ಲುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನಲ್ಲಿ ಆ ಬೆಳಕು ಬೇಕು ಸ್ವಾಮಿ, ನಿನ್ನ ವಾಕ್ಯದ ಬೆಳಕು ನನ್ನಲ್ಲಿ ಬರಲಿ ಅಪ್ಪ. ಕತ್ತಲೆಯ ಮಾರ್ಗದಲ್ಲಿ ನಿರಾಶನಾಗದೆ, ವೇದನೆ ಪಡದೆ, ನಾನು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ, ದೇವರೇ, ನಾನು ಮುಂದೆ ಸಾಗುವಂತೆ ನೀನು ನನಗೆ ಸಹಾಯ ಮಾಡು. ಆ ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ ಅದು ನಿನಗೆ ನೆರವೇರುವುದು. ಹೌದು ಪ್ರಿಯ ದೇವರ ಮಕ್ಕಳೇ, ನೀನು ಯಾವುದನ್ನು ಸಂಕಲ್ಪಿಸಿಕೊಳ್ತೀಯೋ ಅದನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸುವಂಥ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸುವಾಗ, ಆತನ ಬಳಿಯಲ್ಲಿ ನೀನು ಪ್ರಾರ್ಥಿಸುವಾಗ, ಆತನ ಬಳಿಯಲ್ಲಿ ನೀನು ಮೊರೆ ಇಡುವಾಗ,
ಅದು ನಿನ್ನ ಜೀವಿತದಲ್ಲಿ ಅದ್ಭುತಕ್ಕೆ ಕಾರಣವಾಗ್ತದೆ, ನಿನ್ನ ಜೀವಿತದಲ್ಲಿ ಬಿಡುಗಡೆಗೆ ಕಾರಣವಾಗ್ತದೆ, ನಿನ್ನ ಜೀವಿತದಲ್ಲಿ ಒಂದು ಆಶೀರ್ವಾದಕ್ಕೆ ಕಾರಣವಾಗ್ತದೆ. ನೀನು ಪ್ರಾರ್ಥಿಸ್ತೀಯ, ದೇವರು ಉತ್ತರ ಕೊಡ್ತಾರೆ, ದೇವರ ಅದ್ಭುತವನ್ನು ಮಾಡ್ತಾರೆ. ಇಂದು ವೇದನೆಯಲ್ಲಿ, ನಿರಾಶೆಯಲ್ಲಿ ಹಾದು ಹೋಗುವಂಥ ದೇವರ ಮಗುವೆ, ಕತ್ತಲೆಯಲ್ಲಿ ಹಾದು ಹೋಗ್ತಾ ಇರುವಂಥ ದೇವರ ಮಗುವೆ, ನೆಕ್ಸ್ಟ್ ಹೇಗೆ ಅಂತ ಗೊತ್ತಿಲ್ಲದೆ, ನೆಕ್ಸ್ಟ್ ಸ್ಟೆಪ್ ಹೇಗಿಡೋದು ಅಂತ ಗೊತ್ತಿಲ್ಲದೆ ಭಾರಪಟ್ಟು ನೀನು ನಿಂತಿರುವುದಾದರೆ, ನೀನು ಆ ಕತ್ತಲೆಯಲ್ಲಿ ನಿಂತು ಗುಣಗುಟ್ಟಬೇಡ, ಅದರ ಮಧ್ಯದಲ್ಲಿ ಪ್ರಾರ್ಥಿಸು. ನಿನಗಾಗಿ ಇಳಿದು ಬರುವಂಥ ಒಬ್ಬ ದೇವರಿದ್ದಾನೆ, ಕತ್ತಲೆಯಲ್ಲಿ ನಿನಗೆ ಬೆಳಕನ್ನು ಚೆಲ್ಲುವ ದೇವರು. ಕಾರಣ ನೀವು ಅಂಧಕಾರದಲ್ಲಿದ್ದಾಗ ನಮ್ಮ ಜೀವಿತದ ಅಂಧಕಾರವನ್ನು ಮಾರ್ಪಡಿಸೋ ದೇವರು ನಮ್ಮ ಜೀವಿತದಲ್ಲಿರುವಂತಹ ಕತ್ತಲೆ ಅನುಭವಗಳನ್ನು ಸಹ ನೀಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಇಂದಿನ ಕತ್ತಲೆ ನೋಡಿ ನಿರಾಶೆ ಪಡಬೇಡ, ಬೆಳಕನ್ನು ಕೊಡುವಂತಹ ಸರ್ವಶಕ್ತನಾದ ದೇವರಿದ್ದಾನೆ. ನಿನ್ನ ಮಾರ್ಗಗಳಲ್ಲಿ ಬೆಳಕನ್ನು ಚೆಲ್ಲಿ ನಿನ್ನನ್ನು ಸರಾಗವಾಗಿ ನಡೆಸಿ ಮುಟ್ಟಬೇಕಾದ ಸ್ಥಳಕ್ಕೆ ನಿನ್ನನ್ನು ತಲುಪಿಸುವಂಥ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ನಮಗೆ ಕೃಪೆ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ತೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಅವರು ಕರ್ತನೆ ಈ ಕತ್ತಲೆಯ ನಡುವಿನಲ್ಲಿ ಮಾರ್ಗ ಕಾಣದೇ ಇರುವಾಗ ನಿನ್ನ ಸಲ್ಲಿ ಪ್ರಾರ್ಥಿಸುವಾಗ ನೀನು ಆ ಮಾರ್ಗಗಳಲ್ಲಿ ಬೆಳಕನ್ನು ಚೆಲ್ಲಿ ಅವರನ್ನು ಧೈರ್ಯಪಡಿಸಿ ಆಶೀರ್ವದಿಸಿ ಮುನ್ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆಗ ಮಾಡುತ್ತೀ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.